ದಿನ ನಮ್ಮಲ್ಲಿ ಏನು ಲೋಕಸಭೆ ಚುನಾವಣೆ ನಡೀತದೆ ಅದರ ಪ್ರಿಪ್ರೇಷನ್ ಆಗಿ ಆಲ್ರೆಡಿ ನಮ್ಮಲ್ಲಿ ಡೆಪ್ಯೂಟ್ ಆಗಿದ್ದಾರೆ 301 PROs, 301 APROs, ಇನ್ನು POs ಪೋಲಿಂಗ್ ಆಫೀಸರ್ಸ್ 602 ಜನ ಪೋಲಿಂಗ್ ಆಫೀಸರ್ಸ್ ಇದ್ದಾರೆ. ಇನ್ನು 33 ಮೈಕ್ರೋ ಅಬ್ಸರ್ವರ್ಸ್ ಇದ್ದಾರೆ. ಅವರು ಕಂಪ್ಲೀಟ್ ಅಬ್ಸರ್ವ್ ಮಾಡಿಬಿಟ್ಟು ಏನಿದೆ ಅದು ರಿಪೋರ್ಟ್ ಕೊಡ್ತಾರೆ, ಸ್ಪೆಷಲ್ ರಿಪೋರ್ಟ್ ಕೊಡ್ತಾರೆ. ಈಗ ನಾವು ಶಾಂತಿ PU ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲಿ ನಾವು ಮಾಸ್ಟರಿಂಗ್ ಎಲ್ಲ ಮಾಡಿದ್ದೀವಿ. ಅವ್ರಿಗೆ ಎಲ್ಲ EVMs ಕೊಟ್ಟು ಯಾವ್ಯಾವ ಪೋಲಿಂಗ್ ಸ್ಟೇಷನ್ಗೆ ಯಾವ್ಯಾವ EVMs ಬರುತ್ತೆ ಅನ್ನೋದನ್ನು ನಾವು ಆಲ್ರೆಡಿ ಫಸ್ಟ್ ರಿಪೋರ್ಟ್ ಮಾಡಿದ್ವಿ. ಅದರ ಜೊತೆಗೆ ನಾವು ಸ್ಟ್ಯಾಚ್ಯೂಟ್ ರಿಕವರ್ಸ್, ನಾನ್ ಸ್ಟ್ಯಾಚ್ಯೂಟ್ ರಿಕವರ್ಸ್, ಬೇರೆ ಮೆಟೀರಿಯಲ್ಸ್ ಆಗಿರಲಿ, ಆಮೇಲೆ ಸ್ಟೇಷನರಿ ಐಟಮ್ಸ್ ಏನೇನಿದೆ ಅದ್ರ ಜೊತೆ ಎಲ್ಲ ಕಂಪ್ಲೀಟ್ ಫಾರ್ಮ್ಯಾಟ್ಸ್, ಅನೆಕ್ಷರ್ಸ್ ಎಲ್ಲನೂ ಕಳಿಸಿದ್ವಿ. ಈಗ ಆಲ್ರೆಡಿ ಎಲ್ಲ ಬಸ್ಗಳು ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ. ಈಗ ಅವರವ್ರ ಮತಗಟ್ಟೆಗೆ ತಲುಪ್ತಾ ಇದ್ದಾರೆ. ಮಧ್ಯಾಹ್ನ ಊಟನೂ ಇಲ್ಲ ಆಗಿದೆ. ಊಟ ಎಲ್ಲರೂ ತಲುಪ್ತಾದ್ಮೇಲೆ ಎಲ್ಲ ಐಟಮ್ಸ್ ಎಲ್ಲ ಇದರಲ್ಲಿ ಇಲ್ಲೇ ಚೆಕ್ ಮಾಡ್ಕೊಂಡಿದ್ದಾರೆ. ರಾತ್ರಿ ಅರ್ಲಿ ಮಾರ್ನಿಂಗ್ EVMs ಎಲ್ಲ ಫಸ್ಟೇ ನಾವು ಚೆಕ್ ಮಾಡಿ ರ್ಯಾಂಡಮೈಸೇಷನ್ ಮಾಡಿ, ಮೊದಲು ನಮ್ಮ ಜಿಲ್ಲಾಧಿಕಾರಿಗಳ ಅವ್ರ ಕಚೇರಿಯಲ್ಲೇ ರ್ಯಾಂಡಮೈಸೇಷನ್ ಆಗಿದೆ. ಅದಾದಮೇಲೆ ಇಲ್ಲಿ ಬಂದಾದ್ಮೇಲೆ ನಾವು ಕಮಿಷನಿಂಗ್ ಮಾಡ್ತೀವಿ, ಆಮೇಲೆ ಕ್ಯಾಂಡಿಡೇಟ್ ಸೆಟ್ಟಿಂಗ್ ಎಲ್ಲ ಮಾಡ್ತೀವಿ. ಏಜೆಂಟ್ಸ್ ಅವರ ಸಮ್ಮುಖದಲ್ಲೇ ಮಾಡಿದ್ದೀವಿ. ಅದೆಲ್ಲ ಮಾಡಾದಮೇಲೆ EVMs ಎಲ್ಲ ಸೀಲ್ ಮಾಡಿ ಇವತ್ತು ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿಬಿಟ್ಟು ಆ EVMs ತಗೊಂಡು ಎಲ್ಲ ಯಾವ್ಯಾವ ಮತಗಟ್ಟೆಗೆ ಹೋಗಬೇಕು ಅನ್ನೋದು. ನಿನ್ನೆ ರಾತ್ರಿವರೆಗೂ ಇವತ್ತು ಬೆಳಗ್ಗೆವರೆಗೂ ಗೊತ್ತಾಗಲ್ಲ ಯಾರು PRO, ಯಾವ APRO, ಯಾವ PO ಯಾವ ಮತಗಟ್ಟೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಅದು ರ್ಯಾಂಡಮೈಸೇಷನ್ ನಡೆಯುತ್ತೆ ಜಿಲ್ಲಾಧಿಕಾರಿಗಳ ಅವ್ರ ಕಚೇರಿಯಲ್ಲಿ. ಚುನಾವಣಾಧಿಕಾರಿಗಳು ಇರ್ತಾರೆ, ರಿಟರ್ನಿಂಗ್ ಆಫೀಸರ್, ಅವರು ನಮ್ಗೆ ಸೀಲ್ಡ್ ಕವರಲ್ಲಿ ಕಳಿಸ್ತಾರೆ. ಆ ಸೀಲ್ಡ್ ಕವರ್ ಓಪನ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಮಗೆ ಯಾರು ಎಲ್ಲಿ ಯಾವ ಮತಗಟ್ಟೆ ಅಂತ. ಅಲ್ಲಿವರೆಗೂ ನೆನ್ನೆವರೆಗೂ ಯಾರಿಗೂ ಐಡಿಯಾ ಇರಲ್ಲ. ಸೊ ಇವಾಗ ಯಾರ್ಯಾರು ಯಾವ್ಯಾವ ಮತಗಟ್ಟೆಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮಗೆ ಗೊತ್ತಾಗಿದೆ. ನಾವು ನೋಟಿಸ್ ಬೋರ್ಡಲ್ಲೆಲ್ಲ ಹಾಕಿದ್ವಿ. ಅದೇ ರೀತಿ ಟೀಮ್ ಫಾರ್ಮೇಷನ್ ಆಗುತ್ತೆ. ಒಬ್ಬರು PRO, ಒಬ್ಬರು APRO, 2 ಪೋಲಿಂಗ್ ಆಫೀಸರ್ಸ್. ನಾವೇನು ಮಾಡ್ತೀವಿ, 1000 ವೋಟರ್ಸ್ಗಿನ್ನ ಜಾಸ್ತಿ, ಮತದಾರರು 1000ಕ್ಕಿಂತ ಜಾಸ್ತಿ ಎಲ್ಲಿದ್ದಾರೆ ಅಲ್ಲಿ ಆದಷ್ಟು ನಾವು ಒಬ್ಬೊಬ್ಬರು ರಿಸರ್ವ್ ಇರೋರ್ಗಿನ್ನ ತೊಗೊಂಡು POಸ್ಗೆಲ್ಲ ಎಕ್ಸ್ಟ್ರಾ ಹ್ಯಾಂಡ್ಸ್ ಕೊಡೋದು. ಥ್ಯಾಂಕ್ ಯು. You need आधार कार्ड ನೀವು ಹೇಳೋದು ಹೇಳ್ಬಿಡಿ ಸರ್. ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿ ನನ್ನ ಗ್ರಾಮದಲ್ಲಿ ಸಂಸಾರ ಸಮೇತ ಮಕ್ಕಳು ಮನೆಯೊಂದಿಗೆ ಹೋಗಿ ಮತದಾನ ಮಾಡಿದೆ. ಇಡೀ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಮತದಾನ ಮಾಡಿದ್ದಾರೆ. ಜನರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಈ ಚುನಾವಣೆಯಲ್ಲಿ ಮಂಡ್ಯದ ಗೆಲುವು ವೆಂಕಟರಮಣಯ್ಯನವರ ಮುಖಾಂತರ ಖಚಿತವಾಗಿ ಆಗ್ತದೆ ಅನ್ನೋಂಥ ಭರವಸೆ ನಮಗಿದೆ. ಜನರ ಅಭಿಪ್ರಾಯ ಮತ್ತು ನಾವು ಚುನಾವಣಾ ಪ್ರಚಾರ ಮಾಡಿದಾಗ ಕಂಡಂಥ ಒಂದು ದೃಶ್ಯ ಮತ್ತು ಜನರ ಬೆಂಬಲವನ್ನು ಗಮನಿಸಿದ ರೀತಿಯಲ್ಲಿ ನಿರ್ದಿಷ್ಟವಾಗಿ ನಾವು ಈ ಗೆಲುವನ್ನು ಪಡೆದೇ ಪಡಿತೀವಿ. ಕಾಂಗ್ರೆಸ್ನ ಸಂಸದರು ಮಂಡ್ಯದಲ್ಲಿ ಆಗ್ತಾರೆ. ಕರ್ನಾಟಕದಲ್ಲಿ ರಾಜ್ಯದಲ್ಲಿ 20ಕ್ಕೂ ಮೇಲೆ ಗೆಲ್ಲುವಂಥ ಪರಿಸ್ಥಿತಿನಲ್ಲಿದ್ದೀವಿ. ಮೊದಲ ಹಂತದ ವಿಚಾರದಲ್ಲಿ ನಾವು ಮಾತಾಡ್ತೇವೆ. ಸುಮಾರು 12 ಸ್ಥಾನಗಳನ್ನ ಗೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಲೀಡ್ ಬರುತ್ತೆ.
ಗೆಲ್ತೀವಿ ಅಂತಂದ್ರೆ ಲೀಡ್ ಬರಬೇಕಿಲ್ಲ. ಮೊದಲನೇ ಹಂತದಲ್ಲಿ ಎಷ್ಟು ಸೀಟ್ ತಗೋಬೇಕು ಸರ್? ಮೊದಲನೇ ಹಂತದ್ದು 12 ಸೀಟ್ ಗೆಲ್ತೀವಿ. 12 ಸೀಟ್ ಗೆಲ್ತೀವಿ ಮೊದಲೇ. 12 ಸೀಟ್. ಇನ್ನೂ ಅನೇಕ ಜನರು ಮತದಾರರು ಬಂದು ಮತಗಟ್ಟೆಗೆ ಮತವನ್ನು ಹಾಕ್ತಾರೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಊರಿನ ಮತದಾರರು ದಯಮಾಡಿ 6 ಗಂಟೆ ಒಳಗೆ ಬಂದು ಇವತ್ತು ಮತವನ್ನು ಚಲಾಯಿಸಬೇಕು. ಯಾಕಂದರೆ ಇದು 5 ವರ್ಷಕ್ಕೆ ಒಂದು ಬಾರಿ ಬರ್ತಕ್ಕಂಥ ಮತದಾನ. ಈ ಮತದಾನದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು, ಯಾರೂ ಕೂಡ ಮಿಸ್ ಆಗಬಾರ್ದು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದೀನಿ. ಮತ್ತು ಈ ಒಂದು ನಿಟ್ಟಿನಲ್ಲಿ ನಮ್ಮ BJP ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ಅವರು ಈಗಾಗಲೇ ಎಲ್ಲ ಕಡೆ ಭೇಟಿ ಮಾಡಿ ಮತದಾರನ ಮನವನ್ನು ಓಲೈಕೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇವತ್ತು ನಾವು ಏನು ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಮತ್ತು ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ HD ಕುಮಾರಣ್ಣವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಲೀಡ್ ಬರುತ್ತೆ? ಈಗ ನನ್ನ ಅಭಿಪ್ರಾಯದಲ್ಲಿ ಈಗಾಗಲೇ ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರವರು ಮತ್ತು HD ಕುಮಾರಸ್ವಾಮಿಯವರು, ಮೋದಿಯವರು ಮತ್ತು HD ದೇವೇಗೌಡರು ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ. 28ಕ್ಕೆ 28 ಸ್ಥಾನಗಳಲ್ಲೂ ಕೂಡ ನಮ್ಮ ಮೈತ್ರಿ ನಾವು ಗೆಲ್ತೀವಿ ಅಂತೇಳಿ. ಹಾಗಾಗಿ ಇವತ್ತು 14 ಲೋಕಸಭಾ ಕ್ಷೇತ್ರ ಏನಿದೆ, 14 ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ನಮ್ಮ ಮೈತ್ರಿ ಅಭ್ಯರ್ಥಿಗಳು ಖಂಡಿತ ಗೆಲ್ತಾರೆ. ದೇಶದ ಚುನಾವಣೆ ಏನಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವುದು ಎಷ್ಟು ಸತ್ಯವೋ, ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಕುಮಾರಸ್ವಾಮಿ ಅವರು ಗೆಲ್ಲುವುದು ಅಷ್ಟೇ ಸತ್ಯವಾಗಿದೆ. ಆದ್ದರಿಂದ ನಮ್ಮ ಕ್ಯಾತೆಗುಡದೊಡ್ಡಿ ಗ್ರಾಮದ JDS ಮತ್ತು BJP ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ನಮ್ಮ ಈ JDS ಮುಖಂಡರಾದಂಥ ಕ್ಯಾತೆಗುಡದೊಡ್ಡಿ ಶ್ರೀನಿವಾಸರವರು, ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಹಾದೇವರವರು, ನಮ್ಮ BJPಯ ಹಿರಿಯ ಮುಖಂಡರಾದಂಥ MP ಗೌಡರು, ಹಾಗೆ ನಮ್ಮ ಗಂಗಾಮತ ಮುಖಂಡರಾದಂಥ ಶ್ರೀನಿವಾಸರವರು, ಹಾಗೆ ನಮ್ಮ ಚಿಕ್ಕಣ್ಣವರು, ಹೀಗೆ ಹಲವಾರು ನಮ್ಮ ಕ್ಯಾತೆಗುಡದೊಡ್ಡಿಯ ಹಲವಾರು ಸಮುದಾಯದ ನಾಯಕರು ಮತ್ತು ಭಾಜಪ ಮತ್ತು JDS ಕಾರ್ಯಕರ್ತರು ಇವತ್ತು ಈ ಬೂತ್ನಲ್ಲಿ ನಾವೇನು ನಡೆದಿರುವಂಥ ಮತದಲ್ಲಿ 70ರಿಂದ 75% ಮತವನ್ನು ಕೊಡ್ತೀವಿ ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹಾಗೂ JDS ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಹಾಯುದ್ಧ. ಈ ಯುದ್ಧದಲ್ಲಿ JDSನ ಮತ್ತು BJPಯ ಎಲ್ಲ ಕಾರ್ಯಕರ್ತರು ಸೈನಿಕರಿಗೆ ದುಡಿದು ಎಂದೂ ನಿರೀಕ್ಷೆ ಇದ್ದಂತೆ ಮಟ್ಟದಲ್ಲಿ ಇವತ್ತು ಚುನಾವಣೆ ಆಗಿದೆ. JDSನ ಸಂಪೂರ್ಣ ಕಾರ್ಯಕರ್ತರು ಅಹೋರಾತ್ರಿ ದುಡಿಮೆ ಮಾಡಿದ್ದಾರೆ. ಅದ್ರ ಜೊತೆಗೆ ಭಾಜಪ ಕಾರ್ಯಕರ್ತರು ಕೈ ಜೋಡಿಸಿ ಮತದಾರರು ತುಂಬ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಕಾಂಗ್ರೆಸ್ನ 20 ಭಾಗ ಕಾಂಗ್ರೆಸ್ ಹೋಗ್ತಿದ್ದಂಥ ಮತ ಕೂಡ ಇವತ್ತು JDS ಪರ ಮತ್ತು ಕುಮಾರಣ್ಣವ್ರ ಪರ ತುಂಬ ಒಳ್ಳೆ ರೀತಿಯಲ್ಲಿ ಚುನಾವಣೆ ಮುಗಿದಿದೆ. ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಜೊತೆಗೆ ಕಾವೇರಿಯ ರಕ್ಷಣೆಗಾಗಿ
ನಮಗೆ ಅತ್ಯವಶ್ಯಕವಾಗಿ ನಮ್ಮ ನಾಯಕರು ಕುಮಾರಸ್ವಾಮಿ ಈ ಜಿಲ್ಲೆಯಲ್ಲಿ ಬೇಕಾದಂಥ ಅವಶ್ಯಕತೆ ಇದೆ. ಈ ಜಿಲ್ಲೆಯ ಎಲ್ಲ ಜನರು ಕೂಡ ಇವತ್ತು ನಾನು ಇಡೀ ಮಳವಳ್ಳಿ ತಾಲೂಕಿನ ಪ್ರವಾಸ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಇವತ್ತು ನಾನು 80% ಅಧಿಕ ಸಂಖ್ಯೆಯಲ್ಲಿ ಜನರು ಕುಮಾರಣ್ಣನಿಗೆ ಮತ ಹಾಕಲಿಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಭಾಳ ಸಂತೋಷ ಆಗಿದೆ. ಇವತ್ತಿನ ವಾತಾವರಣ ನೋಡಿದಾಗ ನನಗೆ ಅತಿ ಹೆಚ್ಚು ಬಹುಶಃ ಒಂದು 25,000 ಅಧಿಕ ಮತಗಳು ಕೂಡ ಮಳವಳ್ಳಿ ಸಿಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇವತ್ತು ಈ ಮತದಾನವನ್ನು ಇವತ್ತು ಭಾಳ ಸಂತೋಷದಿಂದ ಖುಷಿಯಿಂದ ಮಾಡಿದ್ದೇನೆ. ನಮ್ಮ ನಾಯಕರು ಇವತ್ತೇನು ನನಗೆ ರಾಜಕೀಯ ಬದುಕನ್ನು ಕಟ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮತ ಹಾಕಿದ್ದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಈಗ ಹಂತದಲ್ಲಿ 14 ಸ್ಥಾನದಲ್ಲಿ ಮತದಾನ ನಡೆದಿದೆ. ಎಷ್ಟು ಗೆಲ್ಲಬಹುದು ಎಂದಿದೆ? 14 ಕ್ಷೇತ್ರ ಮೊದಲನೇ ಹಂತದ ಮತದಾನ ಏನು ನಡೆದಿದೆ. ಬಹುಶಃ 12 ಕ್ಷೇತ್ರದಲ್ಲಿ ಈ BJP NDA ಮೈತ್ರಿಕೂಟ ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೈಸೂರು ಭಾಗದಲ್ಲಿ ಎಷ್ಟು ಗೆಲ್ಬೋದು? ಮೈಸೂರು ಭಾಗದಲ್ಲಿ ಎಲ್ಲ ಗೆಲ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅನಿಸಿಕೆ? ಕಾಂಗ್ರೆಸ್ ಅಭ್ಯರ್ಥಿ ಅವರು ಪಾಪ ಹೊಸಬರು, ಈ ಕ್ಷೇತ್ರಕ್ಕೆ ಅಪರಿಚಿತ, ಈಗ ದುಡ್ಡಿನಿಂದ ಪರಿಚಿತರಾಗಿದ್ದಾರೆ ಅಷ್ಟೇ. ಅಂದರೆ ಕುಮಾರಸ್ವಾಮಿಯವರು ಈ ನಾಡಿನಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಆಳಿದಂಥವರು. ಸೊ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅವರು ಕುಮಾರಣ್ಣನ ಮುಂದೆ ಬಹುಶಃ ಅವರ ರಾಜಕಾರಣದ ಅನುಭವದಲ್ಲಿ ಬಹುಶಃ ಅರ್ಥ ಮಾಡ್ಕೋಬೇಕಾಗಿತ್ತು ಸ್ಟಾರ್ ಚಂದ್ರ ಅವರು. ಇವರು ಮುಂದೆ ನಾನು ನಿಲ್ಲಬೇಕಾ ಬೇಡ ಅಂತಕ್ಕಂಥದ್ದು ಕೂಡ ಚಿಂತನೆ ನಡೆಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವರು ಒಬ್ಬ ಉದ್ಯಮಿ ಅಷ್ಟೇ. ಉದ್ಯಮಿಯಾಗಿ ಹಣ ಗಳಿಸಿರ್ತಕ್ಕಂಥವ್ರು ಬಂದು ಸಮಾಜ ಸೇವೆ ಇಲ್ಲದೇ ನಾನು ಚುನಾವಣೆಯಲ್ಲಿ ಗೆಲ್ತೇನೆ ಅಂತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಅದಕ್ಕೆ ನೀರು ಎರೆದಿರ್ತಕ್ಕಂಥವ್ರು ಈ ಜಿಲ್ಲೆಯ ಏನು ಕಾಂಗ್ರೆಸ್ ಶಾಸಕರಿದ್ದಾರೆ ಅವರು ಹಣಕ್ಕಾಗಿ ಇವೆಲ್ಲವನ್ನೂ ಮಾಡ್ತಾ ಇದ್ದಾರೆ ಅಂತಕ್ಕಂಥ, ಹಣದಿಂದ ಎಲ್ಲವನ್ನೂ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ಜನರು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಯಸ್ತಾರೆ. ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಮನೆಯವ್ರು ಕರ್ಕೊಂಬಂದಿದ್ದೀರಿ, ಇವತ್ತು ಬಂದಿಲ್ಲ. ನಮ್ಮ ಮನೆಯವರಿಗೆ ಅನಾರೋಗ್ಯ ಇದೆ, ಅವ್ರಿಗೆ ಜ್ವರ ಇದೆ, ಬರಲಿಕ್ಕೆ ಸಾಧ್ಯ ಆಗಲಿ, ಅದರಿಂದ ಬರಲಿಕ್ಕೆ ಸಾಧ್ಯ ಆಗಲಿ. ನಾನು ಮತ್ತು ನನ್ನ ಮಗ ಇಬ್ಬರು ಬಂದು ಮತವನ್ನು ಚಲಾಯಿಸ್ತೀನಿ. ಮಾತಾಡ್ಬೇಡ ಕಣ.